ಮಜಾ ಭಾರತ. ಬಲಗಾಲ್ ಮಾತ್ರ ಇಟ್ರೆ ಸಾಕ, ಎರಡು ಕಾಲು ಇಡ್ಲಾ? ಬರೀ ಹಾಡ್ತಾನೆ ಜೀವನ ಕಳ್ದ್ಬಿಟ್ಟೆ. ಇಷ್ಟೇ ಆಗೋಯ್ತು ನಿಮ್ ಲೈಫು. ನೋಡು ಚಿನ್ನ, ಜೀವನ ಅನ್ನೋದು ಐಸ್ ಕ್ಯಾಂಡಿ ಇದ್ದಂಗೆ, ಕೊರಗಕ್ ಮುಂಚೆ ಚೀಪ್ಕೊಂಡ್ಬಿಡ್ಬೇಕು. ಈ ಫಿಲಾಸಫಿಗೆ ಏನು ಕಮ್ಮಿ ಇಲ್ಲ. ಅಕ್ಕಪಕ್ಕದ ಮನೆಯವ್ರನ್ನ ನೋಡಿದಿರೇನ್ರಿ? ಒಂದು ಕಾಸ್ಟ್ಲಿ ಒಡವೆ ಇಲ್ಲ, ಒಂದು ಫಾರಿನ್ ಟ್ರಿಪ್ ಇಲ್ಲ. ಅವ್ರನ್ನ ನೋಡ್ತಾ ಇದ್ರೆ ನನ್ನ ಹೊಟ್ಟೆ ಚುರ್ರ ಅನ್ನುತ್ತೆ. ಇವ್ರನ್ನ ಯಾಕೆ ನೋಡ್ತಿ ಡಾರ್ಲಿಂಗ್? ನೋಡು, ಚಪ್ಪಲಿ ಹಾಕಿರೋನು ಬರಿಗಾಲಲ್ಲಿ ಇರೋರನ್ನ ನೋಡಿ ಸಮಾಧಾನ ಮಾಡ್ಕೋಬೇಕು. ಅದೇ ಚಪ್ಪಲಿ ಇಟ್ಕೊಂಡು ನನ್ ಬಡೀರಿ. ಎಲ್ಲಿ ಹೋಗ್ತಾ ಇದ್ದೀರಾ? ಚಪ್ಪಲಿ ತರಕ್ಕೆ. ನನಗ ಅದೆಲ್ಲ ಗೊತ್ತಿಲ್ಲ ರೀ. ನಾನು ನೀವು ಶಾಪಿಂಗ್ ಹೋಗ್ತಿದ್ರೆ ಜನ ಏನು ಅಂತಾರೆ ಗೊತ್ತೇನ್ರಿ? ಏನಂತಾರೆ? ಕೃಷ್ಣ ರುಕ್ಮಿಣಿ ಶಾಪಿಂಗ್ ಹೋಗ್ತಿದ್ದಾರೆ ಅಂತಾರೆ. ಬೇರೆನಿಲ್ವಾ? ಅವತ್ತು ನನ್ನ ಫ್ರೆಂಡ್ ಚೈತ್ರ ಕಾಲ್ ಮಾಡ್ಬಿಟ್ಟು ಏನಂದ್ಲು ಗೊತ್ತೇನ್ರಿ? ಏನಂದ್ಲು ರೀ? ಏನೇ ದೊಡ್ಡ ಅಂಕಲ್ ಜೊತೆ ಶಾಪಿಂಗ್ ಹೋಗ್ತಿದೀಯಾ ಅಂದ್ಲು ಗೊತ್ತಾ? ಅವಳು ಚೈತ್ರನೋ ಮೂತ್ರನೋ. ಅವಳು ಕಣಿಕ್ ಪರ ಬಂದಿದೆ ಕಣೆ. ಅವಳು ಕಣ್ ಸರ ಕಾಣಿಸಲ್ಲ. ಅವಳ ಕಣ್ ಕಾಣಿಸಲ್ಲ ರೀ, ಅವಳು ಸಾಯ್ಲಿ. ಆ ಸುಷ್ಮನ್ ಮದುವೆ ಫೋಟೋಗ್ರಾಫರ್ ಏನಂದ ಗೊತ್ತೇನ್ರಿ? ಅವನೇನಂದ ರೀ? ಮೇಡಮ್ ಅಂಕಲ್ ಪಕ್ಕ ನಿಂತ್ಕೊಳ್ಳಿ ಅಂದ ಗೊತ್ತಾ? ಮತ್ತೇನು ಹೇಳಿಲ್ವಾ? ನಿಮ್ ಮುಖನ ಯಾವ ತರ ಕನ್ನಡಿಯಲ್ಲಿ ನೋಡ್ಕೊಂಡಿದ್ದೀರೇನ್ರಿ? ಅಲ್ಲೇ ಕಣ ಸಮಸ್ಯೆ ಇರೋದು. 3 ಹೊತ್ತು ನೀನೊಬ್ಳೆ ಕನ್ನಡಿ ಮುಂದೆ ಕುಂತ್ರೆ ನಾನು ಹೆಂಗೆ ಕನ್ನಡಿ ನೋಡ್ಕೊಳ್ಳಿ? ಬಸರಿ ತಮಾಷೆ ಮಾಡ್ಬಿಡಿ. ನಾನ್ ಯಾವತ್ತೂ ನಿನ್ ಮುಂದೆ ಶಾಪಿಂಗ್ ಬರೋದೇ ಇಲ್ಲ. ಒಳ್ಳೇದಾಯ್ತು ಬಿಡು. ವಯಸ್ಸಾದಂತರ ಕಂಡ್ರೆ ಗಂಡ ಇದೊಂದು ಅಡ್ವಾಂಟೇಜ್. ಶಾಪಿಂಗ್ ಖರ್ಚು ಉಳಿಯುತ್ತೆ. ಬಸರಿ ಮತ್ತಿನ್ನೇನೆ ಅವಳು ಏನೋ ಹೇಳಿದ್ಲು ಅಂತ ನಾನು ಚೇಂಜ್ ಆಗಕ್ಕಾಗುತ್ತಾ? ಅದೆಲ್ಲ ನನ್ಗೆ ಗೊತ್ತಿಲ್ಲ. ನೀವ್ ಯಂಗ್ ಆಗಿ ಕಾಣಿಸ್ಬೇಕು ಅಷ್ಟೇ. ತರಕ್ಕೆ ಇದು ಒಳ್ಳೆ ಕಥೆ ಆಯ್ತು ನೋಡಿ. ನೀ ಏನೋ ಮನೇಲಿ ಆರಾಮ ಕೂತು ಡ್ರೈ ಫ್ರೂಟ್ಸ್ ತಿಂತೀಯ, ಯಂಗ್ ಆಗಿ ಕಾಣ್ಬೇಕಂತ ಬ್ಯೂಟಿ ಪಾರ್ಲರ್ಗೆ ಹೋಗ್ತೀಯ. ಆದ್ರೆ ನಾನು ಡ್ಯೂಟಿ ಅಂತ ಬ್ಯೂಟಿ ಹಾಳು ಮಾಡ್ಕೊಂಡು ಚಿಕ್ಕ ವಯಸ್ಸಿಗೆ ಏಜ್ ಆದೊಂಥರ ಕಾಣಿಸ್ತೀನಿ ಅಷ್ಟೇ. ಅದೆಲ್ಲ ನನಗೆ ಗೊತ್ತಿಲ್ಲ. ನನ್ನ ಫ್ರೆಂಡ್ಸ್ ಮುಂದೆ ನನ್ನ ಮಾನ ಮರ್ಯಾದೆ ಹೋಗ್ಬೇಕಾ? ನನಗದೆಲ್ಲ ಗೊತ್ತಿಲ್ಲ. ನೀವ್ ಯಂಗ್ ಆಗಿ ಕಾಣಿಸ್ಬೇಕು ಅಷ್ಟೇ. ಇಲ್ಲಾಂಗಿ ನಾನ್ ನನ್ನ ತವರ ಮನೆಗೆ ಹೋಗ್ತಾ ಇರ್ತೀನಿ. ಏನು ಈ ಕಡೆ? ಅಯ್ಯೋ ಬಸುರಿ ಇದೇನೇ ಹೇಳಿ ಚೆನ್ನಾಗಿರೋ ಹುಡುಗಿನ ಮದುವೆ ಮಾಡ್ಕೊಂಡ್ರೆ ಇದೇ ಪ್ರಾಬ್ಲಮ್. ಇದಕ್ಕಿದಂತೆ ಹೆಂಗ ಕಾಣು ಅಂತ ಹೇಳಿದ್ರೆ ನಾನ್ ತಾನೇ ಏನ್ ಮಾಡ್ಲಿ? ಬಂದ್ಬಿಡ್ತಾರ ಹೆಂಗಂತೆ ಹೆಂಗೋ ಅಂತ. ಏನಿದೆ ಇವತ್ತಿಂದ್ರಲ್ಲಿ ಪೇಪರಲ್ಲಿ? ವಾ, ಇಲ್ಲಿ ಯಾವ್ದೋ ಒಂದು ಆಡಿದೆ. ಚಿಕ್ಕ ವಯಸ್ಸಿನಲ್ಲಿ ಮುಪ್ಪಿನ ಲಕ್ಷಣಗಳು ಕಾಣಿಸುತ್ತಿವೆ. ಆಗಿದ್ದರೆ ಸಂಪರ್ಕಿಸಿ ಪಂಚಮ ವೇದ ಪ್ರೇಮದ ನಾದ. ಫೋನ್ ಮಾಡೋಣ. ಹಲೋ ಹಲೋ, ನಾನು ಡಾಕ್ಟರ್ ಪ್ರೇಮದ ನಾದ. ಐ ನೋ ಆಯುರ್ವೇದ ವಿತ್ ಧನ್ವಂತರಿ ವೇದ. ಓಕೆ. ನಾನು ನಿಮ್ದು ಪೇಪರ್ ಅಲ್ಲಿ ನೋಡಿದೆ. ಗುಡ್, ಬಟ್ ನಂದು ಪೇಪರ್ ಅಲ್ಲಿ ಹಾಕಿಲ್ವಲ್ಲ? ಅಯ್ಯೋ, ಅದು ನನಗೆ ಬೇಕಾಗಿತ್ತಲ್ಲ. ನೀವು ಫೋಟೋ ತಾನೇ ಕೇಳ್ತಾ ಇರೋದು? ಅಯ್ಯೋ ಅಲ್ಲ ರೀ, ಔಷಧಿ. ನಮ್ಮ ಔಷಧಿ ಕೇಳ್ತಾ ಇದ್ದೀರಾ? Yes. ನೀವೆಲ್ಲಿದ್ದೀರಾ ಹೇಳಿ? ಹೆಬ್ಬಾಳದಲ್ಲಿದ್ದೀನಿ. ಹೆಬ್ಬಾಳದಲ್ಲಿ ಈಗಿಂದೀಗಲೇ ನಿಮ್ನ ಗೂಗಲ್ ನಲ್ಲಿ ಸರ್ಚ್ ಮಾಡ್ಕೊಂಡು ನಾ ಈ ತರ ಬಂದ್ಬಿಡ್ತೀನಿ ನೋಡಿ. ಬನ್ನಿ. ಇಲ್ಲಿ ನಾಯಿ ತರ. ನಾನು ಪಂಚಮ ವೇದ ಪ್ರೇಮದ ನಾದ, ಐನೋ ಆಯುರ್ವೇದ ವಿತ್ ಧನ್ವಂತರಿ ವೇದ. ನಾನು ಬಸುರಿ. ನೀವು ಬಸುರಿ. ನೀವು ಕುಣಿಬೇಡಿ. ನೀವು ನಮ್ಮ ಭಾರತದ ಮೊಟ್ಟ ಮೊದಲ ಗಂಡು ಬಸುರಿ. ನಾವೆಲ್ಲರೂ ಹೆಮ್ಮೆ ಪಡ್ತಾ ಇದ್ದೀವಿ. ನಾವು ಹೆಣ್ಣಿಗಿಂತ ಯಾವುದರಲ್ಲೂ ಕಮ್ಮಿ ಇಲ್ಲ ಅನ್ನೋದನ್ನ, ನಮ್ಮ ಗಂಡಸರ ಗೌರವನ್ನ ನೀವು ಎತ್ತಿ ಹಿಡಿತಾ ಇದ್ದೀರಿ. ಮಿಸ್ಟರ್ ಬಸುರಿ, ಕಂಗ್ರಾಚುಲೇಷನ್. ಯಾವ್ದು ಅಲ್ಲ ರೀ, ನನ್ನ ಹೆಸರು ಬಸ್ಸು. ನನ್ನ ಹೆಂಡತಿ ಪ್ರೀತಿಯಿಂದ ಬಸ್ ರೀ ಅಂತಾಳೆ. ಓ ನೋ, ನಾನ್ ನಿಮ್ಮನ್ನೇ ಬಸುರಿ ಅನ್ಕೊಂಡ್ಬಿಟ್ಟಿದ್ದೆ. ಅದೆಲ್ಲ ಹೋಗ್ಲಿ ಬಿಡಿ. ಮತ್ತೆ ನನಗೆ ಆ ಔಷಧಿ ಬೇಕಾಗಿತ್ತಲ್ಲ. ನಾನೀಗ ಆ ಔಷಧಿ ಕೊಡ್ತಾ ಇಲ್ವಲ್ಲ. ನೀವು ಯಾವ ಔಷಧಿ ಹೇಳ್ತಿರೋದು? ನರ ದೌರ್ಬಲ್ಯ. ಅದಲ್ಲ ರೀ, ಹೆಂಗ ಔಷಧಿ? ಓ, ನನ್ನ ಹೊಸ ಸಂಶೋಧನೆ ಬಗ್ಗೆ ಕೇಳ್ತಾ ಇದ್ದೀರಿ. ಮಿಸ್ಟರ್ ಬಸುರಿ, ನಿಮ್ ಏಜ್ ಎಷ್ಟು? ಜಸ್ಟ್ 35. ಓ, 35ಕ್ಕೆ ಮುದಿನಾಯಿ ತರ ಕಾಣ್ತಾ ಇದ್ದೀರಲ್ಲ. ಡಾಕ್ಟ್ರೆ
ಮಿಸ್ಟ್ರೆ ನನ್ನ ಹೆಂಡ್ತಿನೂ ಬೈತಾಳೆ ನೀವು ಬೈತೀರಾ ಮೊದ್ಲು ಸೊಲ್ಯೂಷನ್ ಕೊಡಿ. ಮಿಸ್ಟರ್ ಬಸುರಿ, ನಾ ಸೊಲ್ಯೂಷನ್ ಕೊಟ್ಟೆ ಅಂದ್ರೆ ಎಲ್ಲ ಲೂಸ್ ಮೋಷನ್ ತರ ಹೋಗ್ಬಿಡುತ್ತೆ. ಏನು ಪ್ರಾಬ್ಲಮ್? ಮಿಸ್ಟರ್ ಬಸುರಿ, ನೋಡಿ ನನ್ನ ಹತ್ರ ಒಂದು ಮೆಡಿಸನ್ ಇದೆ. ಒಂದ್ ನಿಮಿಷ ಇರಿ. ಎಸ್, ಈ ಮೆಡಿಸನ್ ನ ಡೈಲಿ 10 ml ತಗೊಂಡ್ರೆ ನೀವು ಒಂದೇ ತಿಂಗಳಲ್ಲಿ ಯಂಗ್ ಆಗಿ ಕಾಣ್ತೀರಾ. 1 ತಿಂಗಳು ಬೇಕಾ? ಹೌ ಬಸುರಿ, ಕಾಯಿ ಹಣ್ಣೋಗಕ್ಕೆ ಟೈಮ್ ಬೇಡವಾ? ಬೇಕು ಬೇಕು ಬೇಕು. ಮತ್ತೆ ನೀವು ಒಂದೇ ತಿಂಗಳಲ್ಲಿ ಯಂಗ್ ಆಗ್ಬಿಡ್ತೀರಾ. ಅಯ್ಯೋ 1 ತಿಂಗಳಲ್ಲಿ ಹೆಂಗ ಕಂಡ್ರೆ ಅಷ್ಟೇ ಸಾಕು ನಂಗೆ. ಹೆಂಗೇನು ಹೆಂಗೆಂಗೋ ಕಾಣ್ತೀರಾ ಅಂದ್ರೆ ಅಂದ್ರೆ ಹೆಂಗ ಕಾಣ್ತೀರಾ ಅಂದೆ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಹೆಂಗಾದ್ಮೇಲೆ ಮೀಟ್ ಆಗ್ತೀನಿ. ಖಂಡಿತ. ನನ್ನ ಮೊಟ್ಟ ಮೊದಲನ ಔಷಧಿ ಪ್ರಯೋಗವನ್ನ ಈ ಬಕ್ರಾ ಮೇಲೆ ಮಾಡ್ತಾ ಇದ್ದೀನಿ. ಏನಂದ್ರಿ? ಏನೂ ಇಲ್ಲ, ಪಂಚಮ ವೇದ ಪ್ರೇಮದ ನಾದ ಆಯುರ್ವೇದ. ಹೆಂಗಿದೆ? ಬಂತು ಬಂತು ಬಂತು. ಬರ್ತಾ ಇದೆ ಬರ್ತಾ ಇದೆ. ಬರುತ್ತೆ ಬರುತ್ತೆ ಬರುತ್ತೆ. ಒಂದೇ ಇಟ್ಟಿಗೆ ಬಾಟ್ಲ್ ಎತ್ತು ಬಿಡ್ತೀನಿ. ಬಸುರಿ ಬಸುರಿ ರೀ, ಇಷ್ಟೊತ್ತಿಗೆ ಏನ್ರಿ ಅಂತ ಮಾಡ್ತಾ ಇದ್ದೀರಾ? ಎದ್ದೇಳ್ರಿ ಎದ್ದೇಳ್ರಿ, ಯಾಕ್ರಿ ಮಾಡ್ಕೊಂಡಿದ್ದೀರಾ? ಆಂಟಿ ಆಂಟಿ ರೀ, ಯಾರೋ ಬಾಗ್ಲ ಹತ್ರ ನಿಂತ್ಕೊಂಡು ಕರಿತಾ ಇದಾರೆ, ಹೋಗ್ರಿ. ಹೌದಾ ಆಂಟಿ? ಅಲ್ಲಿ ಯಾರು ಇಲ್ಲ ರೀ, ಮತ್ಯಾರೋ ನನ್ನನ್ನ ಆಂಟಿ ಅಂತ ಕರ್ದಾಗಾಯ್ತು ರೀ. ನಾನೇ ಆಂಟಿ ಅಂದಿದ್ದು. ಏನ್ರಿ ಆಗಿದೆ ಏನ್ರಿ ಆಗಿದೆ ಏನ್ರಿ ಆಗಿದೆ ನಿಮ್ಗೆ? ಯಾಕ್ರಿ ತಮಾಷೆ ಮಾಡ್ತಾ ಇದ್ದೀರಾ? ನಂಗೆ ಹೊಡಿತೀರಾ? ಹೋಗಿ ಆಂಟಿ. ಆಂಟಿ ಆಂಟಿ ನಂಗೆ 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 ನೂಡಲ್ಸ್ ಬೇಕು. ನೂಡಲ್ಸ್ ಬೇಕಾದ್ರೆ ಇಷ್ಟೊತ್ತಿಗೆ ಮಾಡ್ಕೊಳಕ್ ಆಗಲ್ಲ. ನೂಡಲ್ಸ್ ಬೇಕು. ಆಗಲ್ಲ. ನೂಡಲ್ಸ್ ಬೇಕು. ಹಾಗಾದ್ರೆ ನಾನು ಎಲ್ಲಿಂದ ತರ್ಲಿ? ನಂಗೆ ಅದಕ್ಕೆ ಹತ್ತಿರ ನೂಡಲ್ಸ್. ಅಯ್ಯೋ ಅಯ್ಯೋ ಅಯ್ಯೋ, ಯಾಕ್ರಿ ಹಿಂಗ್ ಮಾಡ್ತಾ ಇದ್ದೀರಾ? ಎದ್ದೇಳ್ರಿ. ನಂಗೆ ನೂಡಲ್ಸ್ ಬೇಕು. ಆಯ್ತು ರೀ, ತರ್ತೀನಿ. ನೂಡಲ್ಸ್ ತರ್ತೀನ್ರಿ ತರ್ತೀನ್ರಿ. ನೂಡಲ್ಸ್ ತರ್ತೀನಿ ಕೊಡಲ್ಲ. ತಕೊಳ್ಳಿ. ನೂಡಲ್ಸ್ ಎಷ್ಟು ಉದ್ದ, ಎಷ್ಟು ಚೆನ್ನಾಗಿದೆ. ನಂಗಿದು ಬೇಡ. ಮತ್ತೇನ್ ಬೇಕು? ನಂಗೆ ಚಿಕ್ಕ ನೂಡಲ್ಸ್ ಬೇಕು. ನಾನು ಎಲ್ಲಿಂದ ತರ್ಲಿ ಚಿಕ್ ನೂಡಲ್ಸ್? ಚಿಕ್ ನೂಡಲ್ಸ್ ಬೇಕು. ನೀನು ಆಗಲ್ಲ ತರಕ್ಕೆ. ನಾನು ಎಲ್ಲಿಂದ ತರ್ಲಿ ಚಿಕ್ ನೂಡಲ್ಸ್? ಆಂಟಿ ಆಂಟಿ ನಂಗೆ ನಂಗೆ ಆಟ ಆಡಕ್ಕೆ ಆಟಿಕೆ ಸಾಮಾನು ಬೇಕಂಟಿ. ನಮ್ಮ ಮನೆಯಲ್ಲಿ ಅಕ್ಕಿ ಸಾಮಾನು ಇಲ್ಲ ಆಂಟಿ. ನಂಗೆ ಗೊಂಬೆ ಬೇಕು. ಮನೇಲೊಂದು ಮಗು ಕೊಡಕ್ಕೆ ಯೋಗ್ಯತೆ ಇಲ್ಲ, ಆಟ ಸಾಮಾನು ಬೇಕಾದ ಆಟ ಸಾಮಾನು. ನಂಗೆ ಅದೆಲ್ಲ ಗೊತ್ತಿಲ್ಲ, ನಂಗೆ ಗೊಂಬೆ ಬೇಕು. ಅಯ್ಯೋ ಅಯ್ಯೋ, ಇವ್ರ ಗೊಂಬೆ ಎಲ್ಲಿಂದ ತರ್ಲಿ? ತರ್ತೀನಿ ಕಣ. ಏನ್ ಬೇಕೋ ಎತ್ತು, ಎಲ್ಲಿದೆ ಗೊಂಬೆ? ಈಗ ಗೊಂಬೆ ಚೆನ್ನಾಗಿದೆ ಚೆನ್ನಾಗಿದೆ. ಕೂದಲೇ ಇಲ್ಲ, ನಂಗಿದು ಬೇಡ. ಮತ್ತೇನ್ರಿ ಬೇಕು ನಿಮ್ಗೆ? ನಂಗೆ ಸೌಮ್ಯ ಬೇಕು. ಇಲ್ಲಿ ನೆರೆದಿರ್ತಕ್ಕಂಥ ನೀವುಗಳು ನಾವುಗಳು ಬರೀ ಗಳುಗಳಾಗಿವೆ ಹೊರತು ಬೇರೇನೂ ಆಗಿಲ್ಲ. ಅಲ್ಲ, ಈ ಹುಡುಗಿರ ಹಿಂಗೆ ನೋಡಿ, ಬೆಳಗಿರೋಳು ಸಿಗ್ಬೋದು, ಕಪ್ಪಗಿರೋಳು ಸಿಗ್ಬೋದು, ಸೆಣಕಿರೋಳು ಸಿಗ್ಬೋದು, ದಪ್ಪಗಿರೋಳು ಸಿಗ್ಬೋದು, ಆದ್ರೆ ಮನೆ ಒಳಗೆ ತೆಪ್ಪಗಿರೋಳು ಸಿಗ್ತಾ ಇಲ್ಲ ನೋಡಿ. ಒಂಚೂರು ಎಂಡ ಬುಟ್ಗಳ ತಕ್ಷಣ ಗಂಡನೇ ಒಳಗೆ ಬಿಟ್ಕೊಳ್ಳೋಳು ನೋಡ್ತಾ ಇರ್ತೀನಿ. ಮಹಾಜನಗಳೇ, ನೀವಿಲ್ಲಿ ಯಾಕೆ ಸೇರಿದಿರಿ ಅಂತ ನಿಮಗೂ ಗೊತ್ತಿಲ್ಲ, ನನಗೂ ಗೊತ್ತಿಲ್ಲ. ಹಿಂಗೆ ಗೊತ್ತಾಗುತ್ತೆ, ನೋಡ್ತಾ ಇರಿ. ಬಾವಿ ಒಳಗೆ ಏನೋ ಕಾಣ್ತಾ ಇದೆಯಲ್ಲ.
ಕರ್ಕೊಂಡು ಹೋಗ್ತಿರೋದು ನೀನಾ ನಾನ? ಹೇಳ್ಕೊಂಡು ಹೋಗ್ತಿರೋದು ಎಲ್ಲಿ ಕರ್ಕೊಂಡು ಹೋಗ್ತಿದ್ದೀರಾ? ಲೇ ಊರ್ ಸೌಂಡ್ ಬಾಕ್ಸು ಮಜಾ ಬರ್ತದ ಮೋಟೋಳ ಗಿಡ್ಡೆ ಕುಳಿಮಿಂಟಿ. ನೀನು ಕುರುಮಿಟ್ಟ ಎಲ್ಲಿ ಕರ್ಕೊಂಡು ಹೋಗ್ತಿದ್ಯಾ? ಆ ಮಿಸ್ ವರ್ಲ್ಡ್ಗೆ 3 ಅಡಿ ಫಿಗರ್ ಬೇಕಂತೆ ಕರ್ಕೊಂಡು ಹೋಗ್ತಿದ್ದೀನಿ. ಮುಂಚೆನೆ ಹೇಳೋದಲ್ವಾ? ಯಾಕೆ? ನಾನು ಇನ್ ಸ್ವಲ್ಪ ಮೇಕಪ್ ಮಾಡ್ಕೊಂಡ್ ಬರ್ತಿದ್ದಪ್ಪ. ಅಯ್ಯ ನಿನ್ನ ಈಗ ಮಾಡ್ಕೊಂಡಿರೋ ಮೇಕಪ್ ನಲ್ಲಿ 6 ತಿಂಗಳು ಬಾಡಿಗೆ ಕಟ್ಬೋದು. ಮಿಸ್ ವರ್ಲ್ಡ್ ಆಗ್ತಾಳಂತೆ. ಬಾಯಿ ಮುಚ್ಕೊಂಡು ಬಾರೆ. ಸರಿಯಾಗಿ ಹೇಳ್ರಿ ಎಲ್ಲಿ ಕರ್ಕೊಂಡು ಹೋಗ್ತಿದ್ದೀರಾ ಅಂತ. ಇದುವರೆಗೂ ಒಂದು ದಿನಾನು ಊರ್ ಬಿಟ್ಟು ಊರಿಗೆ ಕರ್ಕೊಂಡು ಹೋದವರಲ್ಲ. ಇವತ್ತೇನೋ ಬ್ಯಾಂಕಾಕಿಗೆ ಹನಿಮೂನ್ ಕರ್ಕೊಂಡು ಹೋದಾಗ ಮಾತಾಡ್ತಿದ್ದೀರಲ್ಲ. ಈ ಮುಖಾನ ಹನಿಮೂನ್ ಬೇರೆ ಕರ್ಕೊಂಡು ಹೋಗ್ಬೇಕೇನೋ? ಇಲ್ಲೇ ಏನು ಕಡ್ದಾಕಿಲ್ಲ, ಅಲ್ಲೇನಪ್ಪ ಕಡ್ದಾಕ್ತಿದೆ. ಅವಳು ನಿನ್ ಹೆಂಡ್ತಿನ ನನ್ನ ಹೆಂಡ್ತಿನ? ಈ ಪ್ರಪಂಚದಲ್ಲಿ ನನ್ನದು ನಿನ್ನದು ಅನ್ನೋ ಭೇದ ಭಾವ ಇಲ್ಲ ತಮ್ಮ. ನಿನ್ನದೆಲ್ಲ ನನ್ನದೇ, ನನ್ನದೆಲ್ಲ ಅವಂದೇ. ಕರ್ಕೊಂಡೋಗು ಕರ್ಕೊಂಡೋಗು ಬೇಡ. ಕರ್ಕೊಂಡೋಗಲೇ ಕರ್ಕೊಂಡೋಗು. ಬಾವಿಲೇನೋ ಕಾಣ್ತಾ ಇದೆಯಲ್ಲ. ಮಾತಾಡಬಾರ್ದು. ರೀ ನೀ ಏಯ್, ಮಾತಾಡಬಾರ್ದು, ನೀ ಮಾತಾಡ. ಏಯ್, ಮಾತಾಡಬಾರ್ದು. ಮಾತಾಡಿ ಸರ್, ಮಾತಾಡಿ ಮಾತಾಡಿ. ನೀ ಮಾತಾಡ. ಏಯ್, ಬಾವಿಲೇನೋ ಕಾಣ್ತಾ ಇದೆಯಲ್ಲ. ನೀ ಮಾತಾಡ. ಅದೇ ರೀ ಎಲ್ಲಿ ಕರ್ಕೊಂಡು ಹೋಗ್ತಿದ್ದೀರಾ ಅಂತ ಕೇಳ್ದೆ. ಕಂಬಳಕ್ಕೆ ಹೆಣ್ಣು ಕೋಣನೇ ಬೇಕಂತೆ ಕರ್ಕೊಂಡು ಹೋಗ್ತಿದ್ವಿ. ಕಬಡ್ಡಿ ಕರ್ಕೋಗು. ರೀ ನನಗ್ ಮದ್ವೆ ಆಗಿ ನಿಮ್ ನೆಮ್ಮದಿ ಆಗಿಲ್ವಾ? ಲೇ ಸತ್ತಿ ಹಣ ಚಿತೆಲಿ ಆಗಿದ್ದಾಗ ಹೋಗ್ಲಿ ಅಂತ ಮಲಗಿರಲ್ಲ ಕಣೆ, ಸತ್ತು ಹೋಗಿದ್ದಿಲ್ಲ ಅಂತ ಮಲಗಿರುತ್ತೆ. ಮದ್ವೆ ಮುಂಚೆ ನೂಲಿತಾ ಇದ್ರಿ. ಹೊಸ್ತಲ್ವಾ? ಬಾವಿಲೇನೋ ಕಾಣ್ತಾ ಇದೆಯಲ್ಲ.